ನ್ಯೂಸ್ 24 ಭಾರತ್ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ಸುರಪುರ ಕೆಂಭಾವಿ ಮಾರ್ಗದ ರಸ್ತೆಗೆ ಕಾಯಕಲ್ಪ. ಕಿತ್ತು ಹೋಗಿರೋ ಡಾಂಬರ್ ತಗ್ಗುಗುಂಡಿ ಸರಿಪಡಿಸಿ ಕಾಮಗಾರಿ. ರಸ್ತೆ ಸಮಸ್ಯೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದ ನ್ಯೂಸ್ 24 ಭಾರತ್. ತಕ್ಷಣವೇ ರಸ್ತೆ ಕಾಮಗಾರಿ ಕೈಗೊಂಡ ಲೋಕೋಪಯೋಗಿ ಇಲಾಖೆ. ಸಕಾರಾತ್ಮಕವಾಗಿ ಸ್ಪಂದಿಸಿದ ಗುತ್ತಿಗೆದಾರರಿಂದ ಕಾಮಗಾರಿ ಕಾರ್ಯ ಆರಂಭವಾಗಿದೆ. ನ್ಯೂಸ್ 24 ಭಾರತ ಚಾನಲ್ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಸುರ್ಪುರ್ ಟು ಕೆಂಭಾವಿ ಮುಖ್ಯ ರಸ್ತೆಯಲ್ಲಿ ಸುರ್ಪುರ್ ಸಿಟಿ ಸಿದ್ದಾಪುರ ಹನುಮಾನ್ ದೇವಸ್ಥಾನ ಹತ್ರ ಡೌನಲ್ಲಿದೆ. ಆ ಡೌನಲ್ಲಿ ಮೊನ್ನೆ ಮಳೆ ಬಂದು ಫುಲ್ಲು ರೋಡಲ್ಲಿ ಹೊಡ್ಕೊಂಡು ಹೋಗಿತ್ತು. ಎಷ್ಟೋ ಬೈಕ್ಗಳು ಸ್ಲಿಪ್ಪಾಗಿ ಬಿದ್ದಿದ್ದಾರೆ. ಒಂದು ಲಾರಿ ಕೂಡ ಬಿದ್ದಿತ್ತು ಒಂದು ಹಾಫ್ ಆನ್ ಅವರ್ 1 ಅವರ್. ಅದಕ್ಕೋಸ್ಕರ ಇವರು ಒಂದು 3-4 ಡೇಸಿಂದ ನ್ಯೂಸ್ 24 ಭಾರತ ಚಾನಲ್ ಅವರು ನ್ಯೂಸ್ ಮಾಡಿದರು. ಆ ನ್ಯೂಸ್ ನೋಡಿಕೊಂಡು PWD ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಾತ್ಕಾಲಿಕವಾಗಿ ರೋಡನ್ನು ನಿರ್ಮಾಣ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಟೆಂಪರರಿ. ಮತ್ತೆ ಮಳೆ ಬಂದರೆ ತುಂಬ ತಿರುಗಾಡೋಕ್ಕೆ ಕಷ್ಟ ಆಗುತ್ತೆ. ಈ ಒಂದು 6-7 ಮಂತ್ಸಿಂದ ಟೆಂಡರ್ ಆಗಿದೆ. ಇಲ್ಲಿ ನಮ್ಮ ಸ್ಥಳೀಯ ಪ್ರಥಮ ದರ್ಜೆ ಗುತ್ತಿಗೆದಾರ ವಿಠ್ಠಲನವರಿಗೆ ಇದು ಟೆಂಡರ್ ಆಗಿದೆ. ಸ್ಥಳೀಯ ಶಾಸಕರು ಬಂದು 6 ತಿಂಗಳ ಗುದ್ದಲಿ ಪೂಜೆ ಮಾಡಿದ್ದರು. ಅದು ಯಾವ ಕಾರಣಕ್ಕೋಸ್ಕರ ಅವ್ರು ಕಾಮಗಾರಿ ಚಾಲೂ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ. ಈ ಮೊನ್ನೆ ಅವರು ಕೂಡ ಚಾನಲ್ ಸಂದರ್ಶನದಲ್ಲಿ ಹೇಳಿಕೆ ಕೊಟ್ಟರು ಗುತ್ತಿಗೆದಾರರು, ಇಲ್ಲ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ಗುತ್ತಿಗೆದಾರರು ಮತ್ತು ಸ್ಥಳೀಯ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲೆಂದು ಆದಷ್ಟು ಬೇಗನೆ ಈ ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಬೇಕಂತ ನಾನು ಆಗ್ರಹಿಸ್ತೀನಿ. 24 ಭಾರತ ಚಾನಲ್ ಅವರು ನ್ಯೂಸ್ ಮಾಡಿದ ತಕ್ಷಣ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ. ಎಷ್ಟೋ ಜನ ಬೈಕ್ನವರು ಸ್ಲಿಪ್ಪಾಗಿ ಬಿದ್ದಿದ್ದರು. ಅವರೆಲ್ಲರ ಪರವಾಗಿ ಈ ರಸ್ತೆಯಲ್ಲಿ ಈ ರಸ್ತೆ ಅಂದರೆ ಸುರ್ಪುರ್ ಟು ಕೆಂಭಾವಿ, ಬಿಜಾಪುರ ಹೋಗ್ತಾರೆ, ತಾಳಿಕೋಟೆಗೆ ಹೋಗ್ತಾರೆ, ಈ ಕಡೆ ವನದುರ್ಗ, ಈ ಕಡೆ ಶಾಪೂರು, ಹೊಸಗೇರಿ ಎಲ್ಲ ಕಡೆ ಮಲ್ಲ, ಇವೂರು, ಸಿಂದಗಿ, ಸೊಲ್ಲಾಪುರ ಕೂಡ ಬಸ್ ಇದೇ ರೂಟ್ನಲ್ಲಿ ಹೋಗುತ್ತೆ. ಈ ಒಂದು ನ್ಯೂಸ್ ಮಾಡಿದ ತಕ್ಷಣ ತಾತ್ಕಾಲಿಕವಾಗಿ PWD ಆಫೀಸರ್ ಮಾಡಿಗೋಸ್ಕರ ಆ ಒಂದು ಇಲಾಖೆಯವರಿಗೆ ಮತ್ತು ಭಾರತ ನ್ಯೂಸ್ ಚಾನಲ್ದವರಿಗೆ ನಾನು ಸುರ್ಪುರ ಜನತೆ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ.